ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ಸೆಷನಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ ಮತ್ತು ಪಾರ್ಟ್ ಸಿನಲ್ಲಿ ಯಾವ ಚಾಪ್ಟರಲ್ಲಿ ಯಾವ ಕ್ವಶನ್ಸ್ ಓದಬೇಕು, ಯಾವ ಕ್ವಶನ್ಸ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ಹೇಳಿದೆ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್, ಪಾರ್ಟ್ ಡಿ. ಓಕೆ 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 ಸೊ ಪಾರ್ಟ್ ಡಿ, ನಾನು ಹೇಳಿದೆ ಪಾರ್ಟ್ ಡಿನಲ್ಲಿ 4th main 5th main ಸ್ಪ್ಲಿಟ್ ಆಗುತ್ತೆ. ಫಸ್ಟ್ ಲೆಟ್ ಮಿ ಕನ್ಸಿಡರ್ ಪಾರ್ಟ್ ಡಿ 4th main. ನಾವು ಪಾರ್ಟ್ ಡಿ 4th mainನಲ್ಲಿ 5 ಮಾರ್ಕಿನ ಕ್ವಶನ್ಸ್ ಇರುತ್ತೆ. ಸೊ ಹಿಯರ್ ಕ್ವಶನ್ ಈಸ್ ಫ್ರಮ್ 27 to 31. 5 ಕ್ವಶನ್ಸ್ ಇದೆ. ಔಟ್ ಆಫ್ 5 ನಾವು ಅಟೆಂಡ್ ಮಾಡಬೇಕಾಗಿರೋದು 3 ಕ್ವಶನ್ಸ್. ನೋ ಲೆಟ್ ಮಿ ಕನ್ಸಿಡರ್ ಒನ್ ಬೈ ಒನ್. ಯಾವ ಚಾಪ್ಟ್ರಲ್ಲಿ ಬರುತ್ತೆ, ಏನು ಕ್ವಶನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕ್ವಶನ್ ನಂಬರ್ 27. Question number 27 is always from solid states. Okay. So, ಈ ಮ್ಯಾಥ್ಸು, ಫಿಸಿಕ್ಸ್, ಬಯಾಲಜಿನಲ್ಲಿ ಇರೋ ಥರ ಕೆಮಿಸ್ಟ್ರಿನಲ್ಲಿ ಡೈರೆಕ್ಟ್ 5 ಮಾರ್ಕ್ ಕ್ವಶನ್ಸ್ ಇಲ್ಲ. ನಾನು ಆಗಲೇ ಹೇಳಿದ್ದೀನಿ, ಕ್ವಶನ್ ಸ್ಪ್ಲಿಟ್ ಆಗುತ್ತೆ 3+2 ಆರ್ 2+2+1 ಆರ್ 3+1+1 ಸ್ಪ್ಲಿಟ್ ಮಾಡ್ಬೋದು. ಬಟ್ ಯೂಶುವಲ್ ಸ್ಪ್ಲಿಟ್ಟಿಂಗ್ ನಮಗೆ 3+2ನಲ್ಲೇ ಇರುತ್ತೆ. ಕ್ವಶನ್ ನಂಬರ್ 27 ಸಾಲಿಡ್ ಸ್ಟೇಟ್ಸಲ್ಲಿ ಸ್ಪ್ಲಿಟ್ ಆಗುತ್ತೆ 27A ದೆನ್ 27B. ಈ 27A 3 ಮಾರ್ಕ್, 27B ಫಾರ್ 2 ಮಾರ್ಕ್ ಇರುತ್ತೆ. 27Aನಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ಕೇಳ್ತಾರೆ. ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಆ್ಯಂಡ್ ದಿಸ್ ಪ್ಯಾಕಿಂಗ್ ಎಫಿಷಿಯನ್ಸಿ ಏನಿದೆ, ಕಂಪಲ್ಸರಿ ಕ್ವಶನ್. ಈಗಲೇ ಹೇಳ್ತಾ ಇದ್ದೀನಿ, ಪ್ಯಾಕಿಂಗ್ ಎಫಿಷಿಯನ್ಸಿ ಕಂಪಲ್ಸರಿ ಕ್ವಶನ್. ಪ್ಯಾಕಿಂಗ್ ಎಫಿಷಿಯನ್ಸಿಯಲ್ಲಿ ನಿಮಗೆ SCC, BCC, FCC 3 ಇದೆ. ಔಟ್ ಆಫ್ 3 ಯಾವುದಾದ್ರೂ ಒಂದು ಕ್ವಶನ್ ಕೇಳ್ತಾರೆ, ದಟ್ ಕ್ವಶನ್ ಈಸ್ ಕಂಪಲ್ಸರಿ. 3 ಮಾರ್ಕ್ ಕ್ವಶನ್ ಬಂದೇ ಬರುತ್ತೆ. ದೆನ್ ಕ್ವಶನ್ ನಂಬರ್ 27Bನಲ್ಲಿ ನಾನು ಫಸ್ಟ್ ಮೇನಲ್ಲಿ 2 ಮಾರ್ಕ್ ಕ್ವಶನ್ಸ್ ಹೇಳ್ತಾ ಇದ್ದೆ ಸಾಲಿಡ್ ಸ್ಟೇಟಿಂದ. ಅದು ಏನು ಕ್ವಶನ್ಸ್ ಇರುತ್ತೋ ಅದನ್ನೇ ಪ್ರಿಪೇರ್ ಆಗಿ ಇಲ್ಲಿ ನೀವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಜಸ್ಟ್ ಲೈಕ್ ಡಿಫರೆನ್ಸಸ್ ಬಿಟ್ವೀನ್ Schottky-Frenkel or differences between crystalline and amorphous, or difference between N-type and P-type, or problems based on density of solids, or calculate number of particles. ಈ 4 ಕಾನ್ಸೆಪ್ಟಲ್ಲೇ ಯಾವುದಾದ್ರೂ ಒಂದು ಕ್ವಶನ್ ಇಲ್ಲಿ ಬರುತ್ತೆ. ಇಟ್ ಈಸ್ ಫಾರ್ ಕ್ವಶನ್ ನಂಬರ್ 27. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಆರ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ಔಟ್ ಆಫ್ 3 ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ ಇನ್ ಕ್ವಶನ್ ನಂಬರ್ 27. ನೆಕ್ಸ್ಟ್ ಕ್ವಶನ್ ನಂಬರ್ 28. ಕ್ವಶನ್ ನಂಬರ್ 28 ಬಂದು ಸೊಲ್ಯೂಷನ್ ಚಾಪ್ಟರಿಂದ. ಅಗೇನ್ ಇನ್ ಸೊಲ್ಯೂಷನ್ ಚಾಪ್ಟರ್ ಸ್ಪ್ಲಿಟ್ ಆಗುತ್ತೆ 28A ದೆನ್ 28B. ಸೊ 28A ಏನಿದೆ, ಕ್ವಶನ್ ನಂಬರ್ 28A ದಟ್ ಈಸ್ ಫ್ರಮ್ ಸೊಲ್ಯೂಷನ್. ಇಲ್ಲಿ ಮೋಲಾರ್ ಮಾಸ್ ಪ್ರಾಬ್ಲಮ್ ಕಂಪಲ್ಸರಿ ಬರುತ್ತೆ. ಮೋಲಾರ್ ಮಾಸ್ ಪ್ರಾಬ್ಲಮ್. ಸೊ ಮೋಲಾರ್ ಮಾಸ್ ಪ್ರಾಬ್ಲಮ್ ಯೂಶಲಿ ನಮಗೆ ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ಬರುತ್ತೆ. ಲೈಕ್ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಆರ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಆರ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆರ್ ಆಸ್ಮೋಟಿಕ್ ಪ್ರೆಷರ್. ಸೊ 4 ಏನಿದೆ, ಆ 4 ಫಾರ್ಮುಲಾ ನೋಡ್ಕೊಳ್ಳಿ ಟು ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್. ಬಿಟ್ವೀನ್ ದೋಸ್ 4 ಯಾವುದಾದ್ರೂ ಒಂದು ಮೋಲಾರ್ ಮಾಸ್ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ. NCERTನಲ್ಲಿ 2.6, 2.8, 2.10 ದೆನ್ 2.11. NCERT ಎಕ್ಸಾಂಪ್ಲರಲ್ಲಿ ಎಕ್ಸಸೈಸ್ 2.6 ಆರ್ 2.8, 2.10 ಮತ್ತು 2.11 ಈ 4 ಮೈನ್ಸಲ್ಲಿ ಏನು ಪ್ರಾಬ್ಲಮ್ಸ್ ಇದೆ, ಆ 4 ಪ್ರಾಬ್ಲಮಲ್ಲ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಯೂಶಲಿ ಕೇಳ್ತಾರೆ. ಸೊ ಆ ಪ್ರಾಬ್ಲಮಲ್ಲಿರೋದು ಅಗೇನ್ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಮೋಲಾರ್ ಮಾಸ್ ಕ್ಯಾಲ್ಕುಲೇಷನ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಮೋಲಾರ್ ಮಾಸ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಮೋಲಾರ್ ಮಾಸ್, ದೆನ್ ಆಸ್ಮೋಟಿಕ್ ಪ್ರೆಷರ್, ಮೋಲಾರ್ ಮಾಸ್. 4ರಲ್ಲಿ ಯಾವುದಾದ್ರೂ ಒಂದು ಮೋಲಾರ್ ಮಾಸ್ ಕ್ಯಾಲ್ಕುಲೇಷನ್ ಯೂಶಲಿ ಕೇಳ್ತಾರೆ. 1 ಮಾರ್ಕ್. ಸೊ 3 ಮಾರ್ಕಿಗೆ ಅಗೇನ್ ಕಂಪಲ್ಸರಿ ಪ್ರಾಬ್ಲಮ್ ಇರುತ್ತೆ. ಸರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಗೊತ್ತಾಗಲಿಲ್ಲ, ಅಟ್ಲೀಸ್ಟ್ ಜಸ್ಟ್ ಟ್ರೈ ಟು ರೈಟ್ ಇಟ್ಸ್ ಫಾರ್ಮುಲಾ. ಸೊ ಪ್ರಾಬ್ಲಮ್ ಓದ್ಕೊಳ್ಳಿ. ಪ್ರಾಬ್ಲಮಲ್ಲಿ ಏನಾದರೂ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಅಥವಾ ಡಿಕ್ರೀಸ್ ಇನ್ ವೇಪರ್ ಪ್ರೆಷರ್ ಬಗ್ಗೆ ಕೇಳಿದ್ರೆ ಅದಕ್ಕೆ ರಿಲೇಟೆಡ್ ಆಗಿರೋ ಫಾರ್ಮುಲಾ.
ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಕೇಳಿದ್ರೆ ಅದಕ್ಕೆ ರಿಲೇಟ್ ಆಗಿರೋ ಫಾರ್ಮುಲಾ, ಜಸ್ಟ್ ರಿಲೇಟೆಡ್ ಫಾರ್ಮುಲಾ ಬರೋದ್ರೂ ಯು ಪೀಪಲ್ ವಿಲ್ ಗೆಟ್ 1 ಮಾರ್ಕ್. ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ಆನ್ಸರಲ್ಲಿ ಏನಾದರೂ ಲಾಸ್ಟಲ್ಲಿ SI ಯೂನಿಟ್ ಬರ್ದಿಲ್ಲ 1 ಮಾರ್ಕ್ ಕಳ್ಕೊತೀರ. ಸೊ SI ಯೂನಿಟ್ ಈಸ್ ಮಸ್ಟ್ ಫಾರ್ ಆನ್ಸರ್ಸ್. ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ಸಬ್ಸ್ಟಿಟ್ಯೂಷನ್ ಗೊತ್ತಾಗಲಿಲ್ಲ ಅಂದರೆ ಜಸ್ಟ್ ಫಾರ್ಮುಲಾನಾದರೂ ಬರೆಯೋದಕ್ಕೆ ಟ್ರೈ ಮಾಡಿ. ಸೊ ದಟ್ ಈಸ್ ಸೊಲ್ಯೂಷನ್ ಎ. 28B ಸೊ ಇಲ್ಲಿ ನಿಮಗೆ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಇದೆ. ಲೈಕ್ ಡೆಫಿನೇಷನ್ಸ್ ಯೂಶ್ವಲಿ ಕೇಳ್ತಾರೆ ಇಲ್ಲಿ. ಓಕೆ, ಡೆಫಿನೇಷನ್ಸ್. ಸೊ ಡೆಫಿನೇಷನ್ಸ್ ಯಾವ್ದು ಬರುತ್ತೆ? ವಾಟ್ ಈಸ್ ಆಸ್ಮೋಸಿಸ್, ರಿವರ್ಸ್ ಆಸ್ಮೋಸಿಸ್, ಐಸೋಟೋನಿಕ್ ಸೊಲ್ಯೂಷನ್, ಹೈಪರ್ಟೋನಿಕ್ ಸೊಲ್ಯೂಷನ್, hypotonic solutions, or Raoult's law or Henry's law. ಸೊ ಈ ಥರ ಏನಿದೆ ಇದನ್ನು ಕಾನ್ಸಂಟ್ರೇಟ್ ಮಾಡಿ. ಸೊ ಇಲ್ಲಿ ನಿಮಗೆ ಐದರ್ ಯು ಕಾನ್ಸಂಟ್ರೇಟ್ ಆನ್ ಡೆಫಿನೇಷನ್ಸ್ ಆರ್ ಲಾಸ್. ಹೆನ್ರೀಸ್ ಲಾ, ರಾಲ್ಟ್ಸ್ ಲಾ, ಆಸ್ಮೋಸಿಸ್, ರಿವರ್ಸ್ ಆಸ್ಮೋಸಿಸ್, ಆಸ್ಮೋಟಿಕ್ ಪ್ರೆಷರ್, ಐಸೋಟೋನಿಕ್ ಸೊಲ್ಯೂಷನ್ ಮತ್ತು ಹೈಪರ್ಟೋನಿಕ್ ಸೊಲ್ಯೂಷನ್. ಸೊ ಕ್ವಶನ್ ನಂಬರ್ 28 ಸೊಲ್ಯೂಷನ್. ಸೊ ಇಲ್ಲಿ 3 ಮಾರ್ಕ್ ಪ್ಯಾಕಿಂಗ್ ಎಫಿಷಿಯನ್ಸಿ ಕಂಪಲ್ಸರಿ ಕ್ವಶನ್, ಇಲ್ಲಿ ಮೋಲಾರ್ ಮಾಸ್ ಪ್ರಾಬ್ಲಮ್ ಅಗೇನ್ ಕಂಪಲ್ಸರಿ ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 29. ಸೊ ಕ್ವಶನ್ ನಂಬರ್ 29 ಈಸ್ ಫ್ರಮ್ ಎಲೆಕ್ಟ್ರೋಕೆಮಿಸ್ಟ್ರಿ. is from electrochemistry. ಸೊ ಅಗೇನ್ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಕ್ವಶನ್ ನಂಬರ್ 28A, ಕ್ವಶನ್ ನಂಬರ್ 28B. ಕ್ವಶನ್ ನಂಬರ್ 29A ಅಗೇನು 3 ಮಾರ್ಕ್ ಕಂಪಲ್ಸರಿ ಪ್ರಾಬ್ಲಮ್ ಇರುತ್ತೆ. ಆ ಕಂಪಲ್ಸರಿ ಪ್ರಾಬ್ಲಮ್ ಐದರ್ ಕ್ಯಾಲ್ಕುಲೇಷನ್ ಆಫ್ E0 ಆರ್ ಡೆಲ್ಟಾ G, EMF ಆರ್ ಚೇಂಜ್ ಇನ್ ಗಿಬ್ಸ್ ಫ್ರೀ ಎನರ್ಜಿ, ಇದೆರಡರ ಮೇಲೇ ಪ್ರಾಬ್ಲಮ್ ಯೂಶ್ವಲಿ ಇರುತ್ತೆ. ಓಕೆ, ಸೊ ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡಿ ಅಗೇನ್ NCERT ಟೆಕ್ಸ್ಟ್ ಬುಕ್ಕಿಂದ. ಸೊ ಕ್ವಶನ್ ನಂಬರ್ B 2 ಮಾರ್ಕ್ ಕ್ವಶನ್ ಇರುತ್ತೆ. ಆ 2 ಮಾರ್ಕ್ ನಾನು ಸೆಕೆಂಡ್ ಮೈನ್ ಕ್ವಶನ್ ನಂಬರ್ 12 ಏನು ಹೇಳಿದ್ದೀನಿ ಆ 12 ನಂಬರ್ ಆಫ್ ಕ್ವಶನ್ಸ್ ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರು ಸಾಕು. ಸೊ 29 ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ಪ್ರಾಬ್ಲಮ್ E0 ಆ್ಯಂಡ್ ಡೆಲ್ಟಾ G. ನೆಕ್ಸ್ಟ್ ಕ್ವಶನ್ ನಂಬರ್ 30. So question number 30 is from chemical kinetics. Okay. So chemical kinetics ಮತ್ತೆ again A plus B 3 plus 2 split ಆಗುತ್ತೆ. ಸೊ ಇಲ್ಲಿ ಯೂಶ್ವಲಿ ಏನಾಗುತ್ತೆ 3 ಮಾರ್ಕ್ಗೆ ಡಿರೈವ್ ಅನ್ ಇಂಟಗ್ರೇಟೆಡ್ ರೇಟ್ ಈಕ್ವೇಷನ್ ಆಫ್ ಫಸ್ಟ್ ಆರ್ಡರ್. Derive an integrated rate equation for the rate constant of first order reaction or zero order reaction or zero order reaction. So integrated rate equation of either first order reaction or zero order reaction. Between these two, one compulsory irutte. That compulsory is for 3 marks. So this is again a compulsory question. So solids al helde, in case of solids packing efficiency compulsory irutte. In case of chemical kinetics either first order reaction or zero order reaction compulsory irutte. In case zero order first order ಬರ್ಲಿಲ್ಲ ಅಂದರೆ ಈ ಫಸ್ಟ್ ಆರ್ಡರ್ ಮೇಲೆ ಪ್ರಾಬ್ಲಮ್ ಇರುತ್ತೆ. ಓಕೆ, ಸೊ ಪ್ರಾಬ್ಲಮ್ಸ್ ಕ್ಯಾಲ್ಕುಲೇಟ್ ರೇಟ್ ಕಾನ್ಸ್ಟೆಂಟ್ ಆಫ್ ಸಮಥಿಂಗ್ ಅಂತ ಫಸ್ಟ್ ಆರ್ಡರ್ ಮೇಲೆ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಫಾರ್ ಕ್ವಶನ್ ನಂಬರ್ 30, ಒಂದು ಕಂಪಲ್ಸರಿ. ಅಗೇನ್ B ಸೆಕೆಂಡ್ ಮೇನಲ್ಲಿ ಏನು ಕ್ವಶನ್ ಓದಿದ್ದೀರಾ ಸೇಮ್ ಕ್ವಶನ್ ಕ್ಯಾರಿ ಮಾಡಿ. ಲೈಕ್ ಗ್ರಾಫ್ ಆಗಿರ್ಬೋದು ಅಥವಾ ಡೆಫಿನೇಷನ್ಸ್ ಆಗಿರ್ಬೋದು, ಸಿಂಪಲ್ ಆಗಿರುತ್ತೆ. ಸೊ ಕ್ವಶನ್ ನಂಬರ್ 30 ಕೆಮಿಕಲ್ ಕೈನೆಟಿಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 31. ಕ್ವಶನ್ ನಂಬರ್ 31 ಈಸ್ ಫ್ರಮ್ ಸರ್ಫೇಸ್ ಕೆಮಿಸ್ಟ್ರಿ. ಓಕೆ, ಸೊ ಸರ್ಫೇಸ್ ಕೆಮಿಸ್ಟ್ರಿನಲ್ಲಿ ನಿಮ್ಮ ಚಾಯ್ಸ್. ಸೊ ಇಲ್ಲಿ 3 + 2 ಆಗಿರ್ಬೋದು ಅಥವಾ 2 + 2 + 1 ಆಗಿರ್ಬೋದು ಅಥವಾ 1 ಮಾರ್ಕಿಂಗ್ 5 ಕೇಳ್ಬೋದು. ಸೊ ಸ್ಪ್ಲಿಟ್ಟಿಂಗ್ ಏನಿದೆ ಸರ್ಫೇಸ್ ಕೆಮಿಸ್ಟ್ರಿನಲ್ಲಿ ನಾವು ಪ್ರೆಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ಸರ್ಫೇಸ್ ಕೆಮಿಸ್ಟ್ರಿನಲ್ಲಿ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅನ್ನೋದಾದರೆ ಫಸ್ಟು ಡಿಫ್ರೆನ್ಸ್ ತೊಗೊತೀನಿ.
ಸೊ ಡಿಫ್ರೆನ್ಸ್ ಯಾವುದಾಗಿರುತ್ತೆ? ಡಿಫ್ರೆನ್ಸ್ ಬಿಟ್ವೀನ್ ಲಯೋಫಿಲಿಕ್ ಕೊಲಾಯ್ಡ್ಸ್, ಲಿಯೋಫೋಬಿಕ್ ಕೊಲಾಯ್ಡ್ಸ್. ಡಿಫ್ರೆನ್ಸಸ್ ಬಿಟ್ವೀನ್ ಫಿಸಿಕಲ್ ಅಡ್ಸಾರ್ಪ್ಷನ್, ಕೆಮಿಕಲ್ ಅಡ್ಸಾರ್ಪ್ಷನ್. ಡಿಫ್ರೆನ್ಸಸ್ ಬಿಟ್ವೀನ್ ಹೋಮೋಜಿನಿಯಸ್ ಕೆಟಲಿಸ್, ಹೆಟ್ರೋಜಿನಿಯಸ್. ಬಟ್ ನಾನು ಸಜೆಸ್ಟ್ ಮಾಡೋದು ಡಿಫ್ರೆನ್ಸಸ್ ಬಿಟ್ವೀನ್ ಫಿಸಿಕಲ್ ಅಡ್ಸಾರ್ಪ್ಷನ್ ಆ್ಯಂಡ್ ಕೆಮಿಕಲ್ ಅಡ್ಸಾರ್ಪ್ಷನ್. ಡಿಫ್ರೆನ್ಸ್ ಬಿಟ್ವೀನ್ physical adsorption and chemical adsorption. Differences between physical adsorption and chemical adsorption. So ಮತ್ತೆ ನಾನು ನಿಮಗೆ ಸಜೆಸ್ಟ್ ಮಾಡೋದು adsorption isotherm, Fredlich adsorption isotherm ಇದೆ. So you just concentrate on Fredlich adsorption isotherm once. ಇದ್ರ ಬಗ್ಗೆನೂ ಕ್ವಶನ್ ಅರೈಸ್ ಆಗೋ ಚಾನ್ಸಸ್ ಇರುತ್ತೆ. Or they might ask for shape selective catalysis. Shape selective catalysis. Shape selective catalysis ಬಗ್ಗೆ ಕೇಳ್ಬೋದು. ಸೊ ಈ 3 ಕಾನ್ಸೆಪ್ಟ್ ಆದಮೇಲೆ ನೆಕ್ಸ್ಟ್ ಒನ್ನು ಅಪ್ಲಿಕೇಶನ್ ಆಫ್ ಕೊಲಾಯ್ಡ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈ ಅಪ್ಲಿಕೇಶನ್ ಆಫ್ ಕೊಲಾಯ್ಡ್ಸಲ್ಲಿ ನಿಮಗೆ ಎಲೆಕ್ಟ್ರೋಡಯಾಲಿಸಿಸ್, ಡಯಾಲಿಸಿಸ್, ನೆಕ್ಸ್ಟು ಪ್ರಾಪರ್ಟೀಸ್ ಬರಬೇಕಾದ್ರೆ ಲೈಕ್ ಆ ಪ್ರಾಪರ್ಟೀಸಲ್ಲಿ ನಮಗೆ ಜಿಗ್ಜಾಗ್ ಮೂಮೆಂಟ್ ಇರೋದು. ಸೊ ಆ ಟೈಪ್ ಏನು ಕಾನ್ಸೆಪ್ಟ್ಸ್ ಇದೆ ಆ ಕಾನ್ಸೆಪ್ಟಲ್ಲೂ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ನೀವು ಬ್ರೆಡಿಕ್ಸ್ ಎಲೆಕ್ಟ್ರಿಕ್ ಆರ್ಕ್ ಮೆಥಡ್ ಒಂದು ಪ್ರಾಕ್ಟೀಸ್ ಮಾಡಿ. ಸೊ ಸರ್ಫೇಸ್ ಕೆಮಿಸ್ಟ್ರಿನಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಅಡ್ಸಾರ್ಪ್ಷನ್, ಫ್ರೆಡ್ಲಿಟ್ ಅಡ್ಸಾರ್ಪ್ಷನ್ ಐಸೋಥರ್ಮ್, ಶೇಪ್ ಸೆಲೆಕ್ಟಿವ್ ಕೆಟಲಿಸಿಸ್ ಡೆಫಿನೇಷನ್ ಅಲಾಂಗ್ ವಿತ್ ಎಕ್ಸಾಂಪಲ್, ದೆನ್ ಅಪ್ಲಿಕೇಶನ್ಸ್ ಸಿಂಪಲ್ ಡೆಫಿನೇಷನ್ಸ್ ಮತ್ತು ಬ್ರೆಡಿಕ್ಸ್ ಎಲೆಕ್ಟ್ರಿಕ್ ಆರ್ಕ್ ಮೆಥಡ್. ಸೊ ಇಷ್ಟು ನೋಡಿಕೊಂಡ್ರೆ ಸಾಕು ಸರ್ಫೇಸ್ ಕೆಮಿಸ್ಟ್ರಿನಲ್ಲಿ. ಸೊ ಈಗ ಗೆಸ್ ಮಾಡಿ ಅಗೇನ್ ಸ್ಮಾರ್ಟ್ ವರ್ಕ್ ನೀವೇನು ಮಾಡಬೇಕು. ಸೊ ನಮಗೆ ಕ್ವಶನ್ ನಂಬರ್ 27, 28, 29, 30, ದೆನ್ 31 5 ಕ್ವಶನ್ಸ್ ಇದೆ. ಔಟ್ ಆಫ್ 5 ನಾವು 3 ಅಟೆಂಡ್ ಮಾಡಬೇಕು. ನಿಮಗೆ ಗೊತ್ತಿದೆ 5 ಔಟ್ ಆಫ್ 5 ಅಟೆಂಡ್ ಮಾಡಿದ್ರು ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದಿರೋ 3 ಕನ್ಸಿಡರ್ ಮಾಡ್ತಾರೆ. ನಾನು ಸಾಲಿಡ್ ಸ್ಟೇಟ್ಸ್ ಅಟೆಂಡ್ ಮಾಡ್ತೀನಿ ಯಾಕೆಂದರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಕಂಪಲ್ಸರಿ ಇದೆ. ನೆಕ್ಸ್ಟು ಸೊಲ್ಯೂಷನ್ಸಲ್ಲಿ ಒಂದು ಪ್ರಾಬ್ಲಮ್ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಅಗೇನ್ 2 ಮಾರ್ಕಿಂದು ಸಿಂಪಲ್ ಡೆಫಿನೇಷನ್ಸ್ ಇರುತ್ತೆ. ದೆನ್ ಕ್ವಶನ್ ನಂಬರ್ 13ನಲ್ಲಿ ಕೆಮಿಕಲ್ ಕನೆಟಿಕ್ಸಲ್ಲಿ ಅಟೆಂಡ್ ಮಾಡ್ತೀನಿ ಮತ್ತು 2 ಮಾರ್ಕ್ಸಿಂದ ಆಲ್ರೆಡಿ ನಾನು ಪ್ರಿಪೇರ್ ಆಗಿರ್ತೀನಿ. ಸೊ ಸ್ಮಾರ್ಟ್ ವರ್ಕ್ ಮಾಡಿ ಸಾಲಿಡ್ ಸ್ಟೇಟ್ಸ್, ಸೊಲ್ಯೂಷನ್ಸ್ ಮತ್ತು ಕೆಮಿಕಲ್ ಕನೆಟಿಕ್ಸ್ ಅಟೆಂಡ್ ಮಾಡಿದ್ರು ಔಟ್ ಆಫ್ 15 ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಟ್ಲೀಸ್ಟ್ 10 ಮಾರ್ಕ್ಸ್. 15ಅಲ್ಲಿ ಅಟ್ಲೀಸ್ಟ್ 10 ಮಾರ್ಕ್ ಆದರೂ ಬರುತ್ತೆ. ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿ. ಕಂಪಲ್ಸರಿ ಕ್ವಶನ್ ಅಂತ ಏನು ಮೆನ್ಷನ್ ಮಾಡಿದ್ದೀನಿ ಆ ಕಂಪಲ್ಸರಿ ಕ್ವಶನ್ಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ದಿಸ್ ಈಸ್ ಪಾರ್ಟ್ ಡಿ, 4th main. Let us move on to next one. Part D, 5th main, completely organic. ಸೊ ನಿಮಗೆ ತುಂಬ ಡಿಫಿಕಲ್ಟ್ ಅನಿಸೋದು. ಸೊ ಇಲ್ಲಿ ನಮಗೆ ಕ್ವಶನ್ ನಂಬರ್ 32 ಇಂದ ಕ್ವಶನ್ ನಂಬರ್ 37ವರೆಗೂ ಇರುತ್ತೆ. ಸೊ ಕ್ವಶನ್ ನಂಬರ್ 32 ಟು ಕ್ವಶನ್ ನಂಬರ್ 37, ಬಟ್ ನಾವು ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 4 ಔಟ್ ಆಫ್ 6, 4 ಅಟೆಂಡ್ ಮಾಡಬೇಕು, 20 ಮಾರ್ಕ್ಸ್. ನೌ ಕ್ವಶನ್ ನಂಬರ್ 32 ಈಸ್ ಫ್ರಮ್ ಹ್ಯಾಲೋ ಆಲ್ಕೇನ್ಸ್, and haloarenes. Is from haloalkanes and haloarenes. Again ಇಲ್ಲಿ ಸ್ಪ್ಲಿಟ್ ಆಗುತ್ತೆ. ಐದರ್ 3+2 ಆಗ್ಬೋದು ಆರ್ 2+2+1 ಆಗ್ಬೋದು. ಸೊ ಈ ಹ್ಯಾಲೋಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋಅರೀನ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಐದರ್ ದೆ ಮೈಟ್ ಆಸ್ಕ್ SN1 ಆರ್ SN2. SN1 ಮತ್ತು SN2 ರಿಯಾಕ್ಷನ್ಸಲ್ಲಿ ಯಾವುದಾದ್ರೂ ಒಂದು ರಿಯಾಕ್ಷನ್ ಕಂಪಲ್ಸರಿ ಕೇಳ್ತಾರೆ. ಆ್ಯಂಡ್ ದಿಸ್ ಕ್ವಶನ್ ಈಸ್ ಮಸ್ಟ್. SN1 ಆರ್ SN2. ಸರ್ ಡೈರೆಕ್ಟಾಗಿ ಕೇಳ್ತೀರಾ? ನೋ. ರೈಟ್ ಮೆಕ್ಯಾನಿಸಮ್ ಫಾರ್ SN1 ರಿಯಾಕ್ಷನ್, ರೈಟ್ ಮೆಕ್ಯಾನಿಸಮ್ ಫಾರ್ SN2 ರಿಯಾಕ್ಷನ್ ಇರಲ್ಲ. ಗಿವ್ ದ ಮೆಕ್ಯಾನಿಸಮ್ ಫಾರ್ ದ ಕನ್ವರ್ಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. Give the mechanism for the conversion of methyl bromide to methyl alcohol in presence of NaOH. ಸ್ಟೇಟ್ಮೆಂಟ್ ಅಲ್ಲಿರುತ್ತೆ. ಸೊ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಟರ್ಷರಿ ಅಂತ ಇದೆ SN1, ಸಿಂಪಲ್ ಮಿಥೈಲ್ ಕೊಟ್ಟಿದ್ದಾನೆ ಅಂದರೆ SN2.
ಸೊ ಬಿಟ್ವೀನ್ SN1 ಆ್ಯಂಡ್ SN2 ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ, ರಿಯಾಕ್ಷನ್ ವಿತ್ ಮೆಕ್ಯಾನಿಸಮ್. ರಿಯಾಕ್ಷನ್ ವಿತ್ ಮೆಕ್ಯಾನಿಸಮ್ ಕಂಪಲ್ಸರಿ ಇರುತ್ತೆ ಫಾರ್ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ಏನು ಬರುತ್ತೆ ನಿಮಗೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ವುಡ್ಸ್ ರಿಯಾಕ್ಷನ್ ಆರ್ ಫಿಟ್ಟಿಗ್ ರಿಯಾಕ್ಷನ್ ಆರ್ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್. ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್. ಸೊ ವುಡ್ಸ್ ರಿಯಾಕ್ಷನ್, ಫಿಟ್ಟಿಗ್ ರಿಯಾಕ್ಷನ್ ಆರ್ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಯಾವುದಾದ್ರೂ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ವುಡ್ಸ್ ಫಿಟ್ಟಿಗ್ ಆ್ಯಂಡ್ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಡಿಹೈಡ್ರೋಹ್ಯಾಲೋಜಿನೇಷನ್. ಸೊ ಡಿಹೈಡ್ರೋಹ್ಯಾಲೋಜಿನೇಷನಲ್ಲಿ ಸ್ಯಾಡ್ಸಿಫ್ ಆರ್ ಝೆಡ್ಝೆವ್ ರೂಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಝೆಡ್ಝೆವ್ ರೂಲ್ ಬಗ್ಗೆ ಒನ್ಸ್ ಕಾನ್ಸಂಟ್ರೇಟ್ ಮಾಡಿ. ಸೊ ಡಿಹೈಡ್ರೋಹ್ಯಾಲೋಜಿನೇಷನ್, ಸೊ ಯೂಶ್ವಲಿ ಡಿಹೈಡ್ರೋಹ್ಯಾಲೋಜಿನೇಷನಲ್ಲಿ 2 ಬ್ರೋಮೋಪೆಂಟಿನ್ ಕೇಳ್ತಾರೆ. ಸೊ ಇಷ್ಟು ಕಾನ್ಸೆಪ್ಟಲ್ಲಿ ಯಾವುದಾದ್ರೂ 2 ಕಾನ್ಸೆಪ್ಟ್ ಎಕ್ಸಾಮಲ್ಲಿ ಇರುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, SN1 ಆರ್ SN2 ರಿಯಾಕ್ಷನ್ ವಿತ್ ಮೆಕ್ಯಾನಿಸಮ್ ಫ್ರಮ್ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಈಸ್ ಮಸ್ಟ್. ಇಟ್ಸ್ ಅ ಕಂಪಲ್ಸರಿ ಕ್ವಶನ್ ಅಗೈನ್. ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ದಿಸ್ ಈಸ್ ಅಬೌಟ್ ಕ್ವಶನ್ ನಂಬರ್ 32. Then after 32, next one is 33. So 33 is from alcohols, phenols, and ethers. So in alcohols, phenols and ethers again. So in alcohols, phenols, ethers alli question number 33A, dehydration of alcohols with mechanism. So dehydration with mechanism. Again 3 mark compulsory question. Explain the mechanism for the dehydration of propanol. So usually 2-propanol dehydration mechanism compulsory keltare. So you need to write step 1, step 2 as well as step 3. So 3 step compulsory barilebeku for 3 marks. Next, second 33B. ಈ 33B ನಲ್ಲಿ ನೀವು ಒಂದು ಲ್ಯುಕ್ಯಾಸ್ ರಿಯೇಜೆಂಟ್, ಓಕೆ, ಸೊ ಲ್ಯುಕ್ಯಾಸ್ ರಿಯೇಜೆಂಟ್ ಆರ್ ರಿಯಾಕ್ಷನ್ಸ್ ಆಫ್ ಫಿನಾಲ್ ವಿತ್ nitric acid, that is 2 reaction ಇದೆ. One you can expect of reaction of phenol with concentrated nitric acid or reaction of phenol with dilute nitric acid or reaction of phenol with bromine in water or in carbon disulfide. So ಈ reactions ಬಗ್ಗೆ concentrate ಮಾಡಿ. This is much more enough from alcohols, phenols and ethers. So again from alcohols, phenols and ethers, dehydration with mechanism is a compulsory question for 3 mark. Next, question number 34. That question number 34 is from aldehydes, ketones, carboxylic acids. So number of reactions and number of named reactions are more in case of aldehydes, ketones and carboxylic acids. So ಇಲ್ಲಿ ಸ್ವಲ್ಪ ಕ್ವಶನ್ ಇದೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಹಿಯರ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನೋದಾದರೆ ಅಡಿಷನ್ ಆಫ್ HCN ವಿತ್ ಮೆಕ್ಯಾನಿಸಮ್. ಸೊ ಹಿಯರ್ ಅಡಿಷನ್ ಆಫ್ HCN ವಿತ್ ಮೆಕ್ಯಾನಿಸಮ್. ಸೊ ಅಡಿಷನ್ ಆಫ್ HCN ವಿತ್ ಮೆಕ್ಯಾನಿಸಮ್ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ರೋಸ್ಮಂಡ್ಸ್ ರಿಡಕ್ಷನ್, ಓಲ್ಫ್-ಕಿಚ್ನರ್ ರಿಡಕ್ಷನ್, ಆಲ್ಡಾಲ್ ಕಂಡೆನ್ಸೇಷನ್, ಕ್ಯಾನಿಜಾರೋಸ್ ರಿಯಾಕ್ಷನ್, ಟಾಲೆನ್ಸ್ ರಿಯೇಜೆಂಟ್ ಟೆಸ್ಟ್, ಈ ಥರ ಏನು ನಂಬರ್ ಆಫ್ ನೇಮ್ಡ್ ರಿಯಾಕ್ಷನ್ಸ್ ಇದೆ ಕಾನ್ಸಂಟ್ರೇಟ್ ಮಾಡಿ ಇಫ್ ಪಾಸಿಬಲ್. ಅದರ್ವೈಸ್ ಜಸ್ಟ್ ಅಡಿಷನ್ ಆಫ್ HCN ವಿತ್ ಮೆಕ್ಯಾನಿಸಮ್. ಕ್ಲಿಯರ್? ಸೊ ದಿಸ್ ಈಸ್ ಕ್ವಶನ್ ನಂಬರ್ 33 ಆ್ಯಂಡ್ ದಿಸ್ ಒನ್ ಈಸ್ ಕ್ವಶನ್ ನಂಬರ್ 34. Next, question number 35.
So question number 35 is from amines. Okay. So usually amines all ಏನು ಮಾಡ್ತಾರೆ, they are going to split into 35A, 35B, 35C. Nothing but in the form of 2 plus 2 plus 1. ಈ ಫಾರ್ಮೆಟಲ್ಲಿ ಸ್ಪ್ಲಿಟ್ ಆಗುತ್ತೆ. ಸೊ ಈ 2 ಪ್ಲಸ್ 2 ಪ್ಲಸ್ 1 ಏನಾಗುತ್ತೆ, 2 ಮಾರ್ಕ್ ಪ್ರಿಪ್ರೇಷನ್, 2 ಮಾರ್ಕ್ ಕೆಮಿಕಲ್ ಪ್ರಾಪರ್ಟಿ, ಆರ್ 1 ಮಾರ್ಕ್ ಏನಾದರೂ ಸಿಂಪಲ್ ಅಮೈನಲ್ಲಿ ಬೇಸಿಕ್ ನೇಚರ್ ಬಗ್ಗೆ ಕೇಳ್ತಾರೆ. ಸೊ ಈ ಪ್ರಿಪ್ರೇಷನಲ್ಲಿ ಅಮೈನ್ಸಲ್ಲಿ ಆಫ್ಮನ್ ಬ್ರೋಮೊಮೈಡ್ ಡಿಗ್ರೇಡೇಷನ್, ಫಸ್ಟ್ ಪ್ರಿಪ್ರೇಷನ್ ಆಫ್ಮನ್ ಬ್ರೋಮೊಮೈಡ್ ಡಿಗ್ರೇಡೇಷನ್. ಸೊ ಒಂದು ಆ ಥರ ಇನ್ನೊಂದು ಪ್ರಿಪ್ರೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ದೆನ್ ಬಿನಲ್ಲಿ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ and another one reaction with Hinsberg reagent. And C ನಲ್ಲಿ ಇಂಪಾರ್ಟೆಂಟ್ ನಾವು ಬೇಕಾಗಿರೋದು ಬೇಸಿಕ್ ನೇಚರ್ ಆಫ್ ಅಮೈನ್ಸ್, ಅಬೌಟ್ ಬೇಸಿಕ್ ನೇಚರ್. ಸೊ ಆ ಬೇಸಿಕ್ ನೇಚರ್ನ ಐದರ್ ಮಿಥೈಲ್ ಆರ್ ಇಥೈಲ್ ಗ್ರೂಪಲ್ಲಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಆರ್ಡರಲ್ಲಿ ಕೇಳ್ತಾರೆ. ಅರೇಂಜ್ ದ ಫಾಲೋಯಿಂಗ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಬೇಸಿಕ್ ನೇಚರ್ ಆರ್ ಅರೇಂಜ್ ದ ಫಾಲೋಯಿಂಗ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಬೇಸಿಕ್ ನೇಚರ್. ಕ್ಲಿಯರ್? ಸೊ 35ನಲ್ಲಿ ಹಿನ್ಸ್ಬರ್ಗ್ ರಿಯೇಜೆಂಟ್ ಪ್ರಿಪ್ರೇಷನ್ ಹೇಳ್ತಾ ಇದ್ದೀನಿ. ಸೊ ಪ್ರಿಪ್ರೇಷನಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದಿರುತ್ತೆ ಅಮೈನ್ಸಲ್ಲಿ. ದೆನ್ ಬಿ ಹಿನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್ ಇರುತ್ತೆ. ಸೊ ಆ ರಿಯಾಕ್ಷನ್ ಆಫ್ ಅಮೈನ್ಸ್ ವಿತ್ ನೈಟ್ರಸ್ ಆಸಿಡ್ ಆರ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್. ಸೊ ಯೂಶಲಿ ನೀವು ಕಾರ್ಬೈಲ್ ಅಮೈನ್ ರಿಯಾಕ್ಷನ್, ಕಾನ್ಸಂಟ್ರೇಟ್ ಮಾಡಿ. Okay, so next one is Hinsberg reagent test. Hinsberg reagent test or reaction with HNO2, reaction with HNO2. Out of 3 you can expect 1. ಮತ್ತು ನಾನು ಇನ್ನೆರಡು ಚಾರ್ಜ್ ಕೊಡ್ತೀನಿ. ಒಂದು ಆಫ್ಮನ್ ಬ್ರೋಮೊಮೈಡ್ ಡಿಗ್ರೇಡೇಷನ್, ಒನ್ ಈಸ್ ಆಫ್ಮನ್ ಡಿಗ್ರೇಡೇಷನ್ and another one Gabriel thalamide synthesis. Gabriel thalamide synthesis. Again, between these two you people can expect one question. So between Hoffman bromide and Gabriel thalamide ಒಂದು ಬಂದರೆ ಕಾರ್ಬೈಲ್ ಅಮೈನ್, ಹಿನ್ಸನ್ಬರ್ಗ್ ಮತ್ತು ರಿಯಾಕ್ಷನ್ ವಿತ್ ನೈಟ್ರಸ್ ಆಸಿಡ್. ಬಿಟ್ವೀನ್ ದೀಸ್ 3 ಒಂದು ಕ್ವಶನ್ ಬರುತ್ತೆ ಫ್ರಮ್ ಅಮೈನ್ಸ್. ದಟ್ ಈಸ್ ಕ್ವಶನ್ ನಂಬರ್ 35. ಸೊ ಇದೆರಡು ಇದು 3 5 ರಿಯಾಕ್ಷನ್ ಓದ್ಕೊಳ್ಳಿ, 5 out of 5 ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಆಫ್ಟರ್ 35, 36. ದಟ್ 36 ಈಸ್ ಫ್ರಮ್ ಪಾಲಿಮರ್ಸ್. Question number 36 is from, question number 36 is from biomolecules. Next, question number 37 is from polymers. ಸೊ ಅಗೇನ್ ಕ್ವಶನ್ ನಂಬರ್ 36 ಆ್ಯಂಡ್ 37 ನಮಗೂ ಇಲ್ಲಿ ಸ್ಪ್ಲಿಟ್ ಆಗೋದು 2 + 2 + 1 ಯೂಶ್ವಲಿ ಕೇಳ್ತಾರೆ. ಸೊ ಕ್ವಶನ್ ನಂಬರ್ 36 ಏನಲ್ಲಿ 2 ಮಾರ್ಕ್ಗೆ ಒಂದು ಕ್ವಶನ್ ಫಿಕ್ಸ್ ಇದೆ. ದಟ್ ಫಿಕ್ಸ್ಡ್ ಕ್ವಶನ್ ಈಸ್ ನಥಿಂಗ್ ಬಟ್ ಹಾವರ್ತ್ ಸ್ಟ್ರಕ್ಚರ್. ಓಕೆ, ಸೊ ಒನ್ ಈಸ್ ಹಾವರ್ತ್ ಸ್ಟ್ರಕ್ಚರ್. ಸೊ ಹಾವರ್ತ್ ಸ್ಟ್ರಕ್ಚರಲ್ಲಿ ಯಾವ್ದು ಕೇಳ್ಬೋದು? ದೇ ಮೈಟ್ ಆಸ್ಕ್ ಹಾವರ್ತ್ ಸ್ಟ್ರಕ್ಚರ್ ಆಫ್ ಐದರ್ ಸುಕ್ರೋಸ್, or maltose or lactose. Haworth structure of sucrose or maltose or lactose. ಈ ಕ್ವಶನ್ 3 ನಲ್ಲಿ ಒಂದು ಬಂದೇ ಬರುತ್ತೆ ಹಾವರ್ತ್ ಸ್ಟ್ರಕ್ಚರ್. ಪ್ರಾಕ್ಟೀಸ್ ಮಾಡ್ತೀರಾ. ನೆಕ್ಸ್ಟ್ ಬಿ ಸಿ. ಈ ಸಿ ನಲ್ಲಿ ನಮಗೆ ಐದರ್ ಅಮೈನೋ ಆಸಿಡ್ಸ್ ಆರ್ ಪ್ರೋಟೀನ್ಸಿಂದ ಒಂದು ಕ್ವಶನ್ ಬರುತ್ತೆ. ಈ ಸಿನಲ್ಲಿ ಐದರ್ ಡಿಫ್ರೆನ್ಸಸ್ ಬಿಟ್ವೀನ್ DNA, RNA, functional difference, okay, or write any function of DNA, function of RNA.
ಸೊ ಡಿಫ್ರೆನ್ಸ್ ಇಲ್ಲ ಫಂಕ್ಷನಲ್ಲಿ 1 ಮಾರ್ಕ್ಗೆ ಕ್ವಶನ್ ಬಂದೇ ಬರುತ್ತೆ DNA ಆ್ಯಂಡ್ RNA. ಈ ಬಿನಲ್ಲಿ ಅಮೈನೋ ಆಸಿಡ್ಸ್ ಮತ್ತು ಪ್ರೋಟೀನ್ಸಲ್ಲಿ ಜ್ವಿಟರ್ ಅಯಾನ್ ಸ್ಟ್ರಕ್ಚರ್ ಅಥವಾ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್ ಅಥವಾ ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ಡಿನ್ಯಾಚುರೇಷನ್, ಸ್ಟ್ರಕ್ಚರ್ ಮತ್ತು ಜ್ವಿಟರ್ ಅಯಾನ್. ಸೊ ಆರ್ ಪೆಪ್ಟೈಡ್ ಬಾಂಡ್, ಈ 4 ಕಾನ್ಸೆಪ್ಟಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಇಲ್ಲಿ ಬಂದರೆ ಈ DNA ಆ್ಯಂಡ್ RNAದಲ್ಲಿ ತುಂಬ ಸಿಂಪಲ್ ಆಗಿ, ಸೊ ನೇಮ್ ವಿಚ್ ಈಸ್ ಪ್ರೆಸೆಂಟ್ ಇನ್ DNA ಬಟ್ ನಾಟ್ ಇನ್ RNA. ಸೊ ನೇಮ್ ದ ನೈಟ್ರೋಜನಸ್ ಬೇಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ RNA ಬಟ್ ನಾಟ್ ಇನ್ DNA. ಆರ್ ಕಾಂಪೊನೆಂಟ್ಸ್ ಆಫ್ DNA ಆ್ಯಂಡ್ RNA, ಡಿಫ್ರೆನ್ಸ್, ಫಂಕ್ಷನಲ್ ಡಿಫ್ರೆನ್ಸ್ ಬಿಟ್ವೀನ್ DNA ಆ್ಯಂಡ್ RNA. ಸೊ ಈ ಟೈಪ್ ಆಫ್ ಕ್ವಶನ್ ನೀವು ಕ್ವಶನ್ ನಂಬರ್ 36 ಬಯೋಮಾಲಿಕ್ಯೂಲ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅಗೇನ್ ಹಿಯರ್ one is fixed, that is Haber structure, either sucrose or maltose or lactose. Then finally question number 37 polymers. So 37 polymers again easy, idrallu namge 37A, 37B, then 37C. 2 plus 2 plus 1 split ಆಗುತ್ತೆ. ಓಕೆ, ಸೊ 2 plus 2 plus 1 ಸ್ಪ್ಲಿಟ್ ಆದಮೇಲೆ ಯೂಶಲಿ ಯಾವುದಿದೆ ಪಾಲಿಮರ್ಸಲ್ಲಿ. ಸೊ ಪಾಲಿಮರ್ಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರಿಪ್ರೇಷನ್ ಆಫ್ Buna N or preparation of Buna S, preparation of Buna N and preparation of Buna S. So maximum polymers ಅಲ್ಲಿ ನಿಮಗೆ ಇರೋದಲ್ಲ ಪ್ರಿಪ್ರೇಷನ್. ಸೊ ಆ ಪ್ರಿಪ್ರೇಷನ್ಸ್ ನೋಡ್ಕೊಳ್ಳಿ, ಪ್ರಿಪ್ರೇಷನ್ ಆಫ್ Buna N or preparation of Buna S, and another important preparation of nylon 6 or preparation of nylon 6,6. Okay, between nylon 6 and nylon 6,6 you can expect one question. Next one, thermosetting polymers. Next one, thermosetting polymers, thermoplastic polymers, thermoplastic polymers, and another one is about rubber. Okay, so 1 ಮಾರ್ಕ್ಗೆ ಯೂಶಲಿ ರಬ್ಬರಿಂದನೇ ಕೇಳ್ತಾರೆ. ಸೊ ವಾಟ್ ಈಸ್ ನ್ಯಾಚುರಲ್ ರಬ್ಬರ್ ಆರ್ ವಾಟ್ ಈಸ್ ಸಿಂಥೆಟಿಕ್ ರಬ್ಬರ್, ಗಿವ್ ದ ಕಾಂಪೋಸಿಷನ್ ಆಫ್ ನ್ಯಾಚುರಲ್ ರಬ್ಬರ್ ಆರ್ ಗಿವ್ ಕಾಂಪೋಸಿಷನ್ ಆಫ್ ಸಿಂಥೆಟಿಕ್ ರಬ್ಬರ್ ಅಂತ ಕೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ಕ್ವಶನ್ ನಂಬರ್ 37 ಪಾಲಿಮರ್ಸ್. ಅಟ್ಲೀಸ್ಟ್ ನೀವು Buna N, Buna S, nylon 6, nylon 6,6 4th ಪ್ರಿಪ್ರೇಷನ್ ನೋಡ್ಕೊಳ್ಳಿ. ಒಂದು ಪ್ರಿಪ್ರೇಷನ್ 100% ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರಮ್ ಕ್ವಶನ್ ನಂಬರ್ 37. ನಾನು ಜಸ್ಟ್ ಈಗ ಪಾರ್ಟ್ ಡಿ 6th ಮೇನಲ್ಲಿ ಫ್ರಮ್ ಕ್ವಶನ್ ನಂಬರ್ 32 ಟು ಕ್ವಶನ್ ನಂಬರ್ 37 ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಔಟ್ ಆಫ್ 6 4 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಜಸ್ಟ್ ನೋಡಿ, ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೀನ್ಸಲ್ಲಿ, ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ ಒಂದು ಕ್ವಶನ್ ಮಸ್ಟ್ ಇದೆ, ದಟ್ ಈಸ್ SN1 ರಿಯಾಕ್ಷನ್ ವಿತ್ ಮೆಕ್ಯಾನಿಸಮ್ ಆ್ಯಂಡ್ SN2 ರಿಯಾಕ್ಷನ್ ವಿತ್ ಮೆಕ್ಯಾನಿಸಮ್. ಸೊ ಈಸಿಯಾಗಿ ಅಟೆಂಡ್ ಮಾಡ್ತೀರಾ. ನೆಕ್ಸ್ಟ್ ಒನ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ನೆಕ್ಸ್ಟ್ ಒನ್ ಆಲ್ಕೋಹಾಲ್ಸ್, ಫಿನಾಲ್ಸ್, ethers. From alcohols, phenols and ethers, again dehydration of alcohol, ethanol is must. Again dehydration new mechanism practice ಮಾಡಿದ್ರೆ expect 3 plus 2 ಮಾರ್ಕಿಗೆ ಆಲ್ರೆಡಿ ಪಾರ್ಟ್ ಬಿನಲ್ಲಿ ಓದ್ಕೊಂಡಿರ್ತೀರಾ. ಸೊ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸು ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ನಾನು ಸಜೆಸ್ಟ್ ಮಾಡೋದು either you go with biomolecules, because biomolecules already studied again as a separate chapter in your biology. ಸೊ ಬಯೋಮಾಲಿಕ್ಯೂಲ್ಸಲ್ಲಿ ಒಂದು ಹಾವರ್ ಸ್ಟ್ರಕ್ಚರ್ ಫಿಕ್ಸ್ ಇರುತ್ತೆ. ಅಮೈನೋ ಆ್ಯಸಿಡ್ಸ್ ಸಿಂಪಲ್ ಗೊತ್ತು. DNA ಆ್ಯಂಡ್ RNA, ಸೊ ಬಯೋ ಸ್ಟೂಡೆಂಟ್ಸ್ ಆಗಿದ್ರೆ ತುಂಬ ಈಸಿಯಾಗಿ ಬರೀತೀರಾ. ಸೊ ಬಯೋಮಾಲಿಕ್ಯೂಲ್ಸ್ ಚೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಒನ್ ಯು ಕ್ಯಾನ್ ಗೋ ವಿತ್ ಐದರ್ ಅಮೈನ್ಸ್ ಆರ್ ಬಯೋಪಾಲಿಮರ್ಸ್. ಅಮೈನ್ಸ್ ಆರ್ ಪಾಲಿಮರ್ಸ್. ಸೊ ಹೇಳಿದ್ದೀನಿ, ಇನ್ ಕೇಸ್ ಆಫ್ ಅಮೈನ್ಸ್, ಆಫ್ಮನ್ ಬ್ರೋಮೊಮೈಡ್ ಡಿಗ್ರೇಡೇಷನ್ ಆರ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್. ಔಟ್ ಆಫ್ 2 1 ಕ್ವಶನ್ ಮಸ್ಟ್ ಇರುತ್ತೆ. ಸೊ ಚೂಸ್ ಮಾಡ್ಬೋದು. ಸೊ ನಾನು ಲಾಸ್ಟ್ ಮೇನಲ್ಲಿ ಈ 4 ಚಾಪ್ಟರ್ಸ್ನ ಸಜೆಸ್ಟ್ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಕ್ವಶನ್ ಪೇಪರ್ ಪ್ಯಾಟ್ರನ್. ಸೊ ಆ ಕ್ವಶನ್ಸಲ್ಲಿ ಯಾವ ಚಾಪ್ಟರ್ ಬರುತ್ತೆ ಆ ಚಾಪ್ಟರಲ್ಲಿ ಈ ಮೂಮೆಂಟಲ್ಲಿ, ಸೊ ವಿತಿನ್ ಲಿಮಿಟ್ ಆಫ್ ಟೈಮ್, ಸೊ ಏನು ನಿಮಗೆ ಶಾರ್ಟ್ ಪೀರಿಯಡ್ ಇದೆ, ಸೊ ಇನ್ ಎ ಗಿವನ್ ಶಾರ್ಟ್ ಪೀರಿಯಡ್ ಎಷ್ಟು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಅಥವಾ ಪ್ರಿಪೇರ್ ಆಗ್ಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಾನು ಹೇಳಿರೋ ಕಾನ್ಸೆಪ್ಟ್ ಬಗ್ಗೆ ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಸ್ ವೆಲ್ ಆಸ್ ಕಂಪಲ್ಸರಿ ಅಂತ ಏನು ಕ್ವಶನ್ ಹೇಳಿದ್ದೀನಿ, ಆ ಕಂಪಲ್ಸರಿ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಸೊ ಸಕ್ಸಸ್ ಈಸಿಯಾಗಿ ಸಿಗುತ್ತೆ ಆ್ಯಂಡ್ ಯು ಕ್ಯಾನ್ ಸ್ಕೋರ್ ಮೋರ್ ದ್ಯಾನ್ 45. ಸೊ ಜಸ್ಟ್ ಮಾರ್ಚ್ 2020 ನೀವೇನು ಪೇಪರ್ ಲಾಸ್ಟ್ ಅಟೆಂಡ್ ಮಾಡಿರ್ತೀರಾ ಅಥವಾ ಅಲ್ಲಿಗೆ ಪೇಪರ್ ಏನಿದೆ ಆ ಪೇಪರ್ನ ಒನ್ಸ್ ಅಗೇನ್ ರೀಕ್ಯಾಪ್ ಮಾಡಿ ನೋಡಿ. ಸೊ ಹೇಳಿರೋ ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಸೊ ಜಸ್ಟ್ ಲೈಕ್
ಇಂಪಾರ್ಟೆಂಟ್ ಅಥವಾ ಕಂಪಲ್ಸರಿ ಅಂತ ಹೇಳಿರೋದನ್ನು ಪ್ರಾಕ್ಟೀಸ್ ಮಾಡಿದ್ರೂ ಯು ಕ್ಯಾನ್ ಸ್ಕೋರ್ ಮೋರ್ ದ್ಯಾನ್ 40 ಔಟ್ ಆಫ್ 70. ಕ್ಲಿಯರ್? ಆ್ಯಂಡ್ ದಿಸ್ ಈಸ್ ಅಬೌಟ್ ದಿ ಸೆಷನ್. ಸೊ ಸಾಲಿಡ್ ಸ್ಟೇಟ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಿದೆ, ಸೊ ಆ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡುವ. ಲೆಟ್ ಮಿ ಕನ್ಸಿಡರ್ ಒನ್ ಬೈ ಒನ್. In first one, distinguish crystalline and amorphous solids with respect to melting point as well as heat fusion. So ಈ ಕ್ವಶನ್ನ ನಿಮಗೆ ಮಾರ್ಚ್ 2017 ಕೇಳಿದ್ದಾರೆ. ಸೊ ಬಟ್ ನಾನು ಡಿಫ್ರೆನ್ಸ್ನ ನಾಟ್ ಓನ್ಲಿ ವಿತ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೀಟ್ ಆಫ್ ಫ್ಯೂಷನ್ ಅವು ಗಿವನ್ ವಿತ್ ರೆಸ್ಪೆಕ್ಟ್ ಟು ಶೇಪ್ ಆಸ್ ವೆಲ್ ಆಸ್ ಆರ್ಡರ್ ಮತ್ತು 2 ಎಕ್ಸ್ಟ್ರಾ ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದೀನಿ. ಸೊ ದ ಮೇ ಆಸ್ಕ್ ಲೈಕ್ distinguish crystalline and amorphous solids with respect to melting point and shape. Distinguish crystalline and amorphous solids with respect to shape and order. ಯಾವ್ದು ಬೇಕಾದರೂ ಕೇಳ್ಬೋದು. So these are the few differences between crystalline and amorphous solids. With respect to melting point, crystalline, they are having sharp melting point. Crystalline solids are the one which are having sharp melting point, whereas amorphous solids are the one they are having over a range of melting point. There is no sharp melting point in amorphous, but there is sharp melting point in case of crystalline. Second one, heat of fusion. Since they are having sharp melting point, they have definite heat of fusion. There is definite heat of fusion in crystalline. There is no definite heat of fusion in case of amorphous solids. So just 2 ಮಾರ್ಕ್ಗೆ ಈ 2 ಡಿಫ್ರೆನ್ಸಸ್ ಸಾಕು. ರೈಟ್, ಎನಿ 2 ಡಿಫ್ರೆನ್ಸಸ್ ಅಂದರೆ ಯಾವುದಾದ್ರೂ ಬರೀರಿ. ಬಟ್ ಪರ್ಟಿಕ್ಯುಲರ್ ಆಗಿ ಏನಾದರೂ ಡಿಫ್ರೆನ್ಸಸ್ ಬಿಟ್ವೀನ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೀಟ್ ಆಫ್ ಫ್ಯೂಷನ್ ಅಂತ ಹೇಳಿದ್ರೆ ಇದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ದೆನ್ ವಿತ್ ರೆಸ್ಪೆಕ್ಟ್ ಟು ಶೇಪ್, ವಿ ನೋ ದಟ್ ಕ್ರಿಸ್ಟಲಿನ್ ಸಾಲಿಡ್ಸ್ ಆರ್ ಹ್ಯಾವಿಂಗ್ ಡೆಫಿನೆಟ್ ಜಾಮೆಟ್ರಿಕ್ ಶೇಪ್, ಬಟ್ amorphous solids they are having irregular shape. So crystalline there is a definite shape, but amorphous solids are having irregular shape. What about order? So crystalline possess short as well as long range order, but whereas amorphous solids are having short range orders. Short range order iro solids bandu amorphous and long range order bandu crystalline. So next few differences. So here crystalline solids are anisotropic in nature, whereas amorphous solids are isotropic in nature. Isotropy is with respect to amorphous and anisotropy is with respect to crystalline. And crystalline solids are called true solids, where amorphous solids are called pseudo solids or supercooled solids. So these are the few differences between crystalline solids and amorphous solids. Next, now any 2 differences between Frenkel defect, Schottky defect. So now differences between Frenkel defect, Schottky defect. So again for 2 mark, just 2 differences saaku nimge. So here I have mentioned 3 differences. You can observe. First one, missing equal number of cation and anion. If equal number of anion cation enadru miss agittu andre we call it as Schottky defect. So anion cation loss ಆಗ್ತಾ ಇದೆ ಅಂದರೆ ನಂಬರ್ ಆಫ್ ಅಯಾನ್ಸ್ ಲಾಸ್ ಆಯಿತು. ಡ್ಯೂ ಟು ಲಾಸ್ ಆಫ್ ನಂಬರ್ ಆಫ್ ಅಯಾನ್ಸ್ ಇಟ್ಸ್ ಡೆನ್ಸಿಟಿ ಆಲ್ಸೋ ಡಿಕ್ರೀಸಸ್. But in case of Frenkel defect is nothing but the defect due to displacement of cation from its normal position to interstitial site. So from normal position to interstitial site ಏನಾದರೂ cations change ಆಯಿತು ಅಂದರೆ we call those type of defects are Frenkel defects. So just position change ಆಗಿದೆ but number of ions miss ಆಗಿಲ್ಲ, therefore its density always remains the same. And another difference between Schottky and Frenkel. In case of Schottky, it is found in ionic solids which are having high coordination number and almost equal size of anions and cations. So you just write Schottky defect is found in ionic solids having high coordination number, where Frenkel defect is found in ionic solids which are having low coordination number. These are the differences between Frenkel defect, Schottky defect. So next one, write the differences between N-type semiconductor and P-type semiconductor. Differences between N-type semiconductor and P-type semiconductor. Okay. So N-type, these are obtained by doping
pentavalent impurities. Okay, the substances that are the conductors which are obtained by doping pentavalent impurities are called N-type. So, due to doping of pentavalent impurities, here electrons acts as majority charge carriers, nothing but the conduction is due to electrons. But in case of p-type semiconductors are the one which are obtained by doping with trivalent impurity. So, by doping with trivalent impurities, we are going to get p-type semiconductor. Therefore, here holes are majority charge carriers, nothing but conduction is due to holes. So, here we have taken some examples for doping: phosphorus, arsenic, antimony, bismuth used for doping, whereas barium, aluminium, gallium or indium used for doping. So, for 2 marks just 2 differences are much more enough. These are the differences between Franke, Schottky and N-type and P-type. Clear? Next. So, ನಾನು 2 ಮಾರ್ಕಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಇಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡ್ತಿದ್ದೀರಾ, ಮಾರ್ಚ್ 2020ನಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಏನು? ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಆಟಮ್ಸ್ ಇನ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್. ದಟ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್ನ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ BCC, body centered cubic unit cell. Or calculate number of atoms in simple cubic unit cell. That simple cubic unit cell is SCC. So, either you consider it as SCC or BCC. So, in order to calculate number of particles or number of atoms in either SCC or BCC, and another one is there FCC. Okay. So, diagram: simple cubic cell, body centered cubic cell, and another one is face centered cubic cell. So, just ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಅಥವಾ ಇಷ್ಟು ಬರೆದ್ರೂ ಸಾಕು, you will get marks. Okay. Number of particles per unit cell in simple cubic unit cell is nothing but 8 into 1 by 8, which is equals to only 1. So, there is only one atom is present. There is only one atom is present in simple cubic unit cell. Then how? Simple cubic unit cell contains 8 corners as I have shown in diagram. So, here you can observe 1, 2, 3, 4, 5, 6, 7, 8. There are 8 particles, 8 corners, and 1 particle at the center of the body. I am sorry, 8 corner particles. This is wrong, I am sorry. So, there are 8 corners. 8 corners ಅಲ್ಲಿ particle ಇದೆ. Each particle is shared by 8 other corners. Therefore, it is 8 into 1 by 8, which is equals to 1. So, 8 corners ಇದೆ. Each corner ಇರೋ atom 1 by 8 ಜೊತೆ share ಆಗುತ್ತೆ. Therefore, it is having only 1 atom. But in case of second one, body centered cubic cell, body centered cubic unit cell contains 8 corner particles. So, here also same 1, 2, 3, 4, 5, 6, 7, 8. Along with 8 corner particles, there is one particle which is present at the center of the body. So, body centered cubic unit cell contains 8 corner particles and 1 particle at the center of the body. Therefore, its contribution is: the particle present at the body center is not shared by other unit cells. Center allirodu body center alliro particle ಯಾವುದ್ರ ಜೊತೆಗೂ ಶೇರ್ ಆಗಲ್ಲ. Therefore, its contribution is totally 1. But this unit cell is, this atom is shared by 8. Therefore, its contribution is 1 by 8. Therefore, total number of particles or total number of atoms per unit cell in body centered cubic cell is given by 8 into 1 by 8 plus 1. So, this one 8 into 1 by 8 plus 1. We know that 8 into 1 by 8 is nothing but 1. 1 plus 1 is 2. There are 2 atoms or 2 particles are present in body centered cubic unit cell. In case of simple, it is 1. In case of BCC, it is 2. And we know that in case of face centered cubic cell, it is 4. So, again 2 mark important question. Calculate number of atoms in simple cubic unit cell and body centered cubic unit cell. Next. So, here I have taken FCC. So, in case of FCC, so 8 into 1 by 8 plus 6 into 1 by 2, therefore, it is 4.
total number of particles present in face centered cubic cell. ಇಲ್ಲಿ ಅಬ್ಸರ್ವ್ ಮಾಡಿ ಮಾರ್ಚ್ 2016, ಜುಲೈ 2016 and ಜೂನ್ 2018 ಅಲ್ಲಿ ಕ್ವಶನ್ ಕೇಳಿದ್ದಾರೆ. So in this diagram we can observe there are 8 particles at the corner. Each 8 particles are shared by 8 unit cells, hence it is 8 into 1 by 8 plus there are 6 which are present at the face. Each faces ಇದೆ. We know that each face is shared by 2, hence it is 6 into 1 by 2 which is equals to 1 plus 3 which is equals to 4. So number of particles which are present in face centered cubic cell is nothing but 4. So 1 contribution from corner, 3 contribution from face. Therefore total number of particles in face centered cubic cell is 4. Next. Now, so ನಾನು ಹೇಳಿದ್ದೀನಿ ಸಾಲಿಡ್ ಸ್ಟೇಟ್ಸಲ್ಲಿ ಅಬೌಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಒಂದು ಕ್ವಶನ್ನು ಕನ್ಫರ್ಮ್ ಆಗಿದ್ದೇ ಇರುತ್ತೆ ಫಾರ್ 3 ಮಾರ್ಕ್. ಸೊ ದ ಸೇಮ್ ಕ್ವಶನ್ ಈಸ್ ಆಸ್ಕ್ಡ್ ಇನ್ March 2017 as well as March 2018. Calculate the packing efficiency in simple cubic lattice. That simple cubic lattice is nothing but SCC. Okay. So now here I have taken on simple diagram of SCC. So in that SCC, so let me consider this one as A and this one as B. So here to here the distance is R. So now, so from here A to A, the total distance between A to B, if I take this one as A, so you just nodi, in a simple cubic lattice, the particles touch each other along the edges. So at one edge, they touches each other. Hence, edge length or side of the cube in unit cell is A. If I take total distance from this end to this end, that total distance is nothing but A. And the radius of one sphere is R. Radius of this sphere is R. A radius of this sphere is also R. Since A is the total distance, we have taken A is equals to 2R. And volume of cubic unit cell is given by A cube. Therefore, if I substitute value of A, so we know that A is equals to 2R. Therefore, 2R cube, which is nothing but 8R cube ಆಗುತ್ತೆ. So ಇಲ್ಲಿ ಒಂದು ಮಾರ್ಕ್ ನಿಮಗೆ ಬರುತ್ತೆ. So you just consider A edge length A is equals to 2R and volume of unit cell is given by A cube, therefore which is nothing but 8R cube. We know that in simple cubic cell number of particles is just 1, 8 into 1 by 8. So volume of the sphere is given by 4 by 3 pi R cube. So this is important formula. ಸಬ್ಸ್ಟಿಟ್ಯೂಷನ್ನಲ್ಲಿ ಅಥವಾ ಪ್ಯಾಕಿಂಗ್ ಎಫಿಷಿಯನ್ಸಿ ಬರೀಬೇಕಾದ್ರೆ ಇಂಪಾರ್ಟೆಂಟ್ ಫಾರ್ಮುಲಾ ಇದು. ನೆಕ್ಸ್ಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು, ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ನಥಿಂಗ್ ಬಟ್, ಸೊ it is the ratio of volume occupied by one sphere. Why we have taken 1? Because only one atom is there, nothing but we can take it as one sphere. Volume occupied by one sphere divided by total volume of the unit cell multiplied by 100. Volume occupied by one sphere is 4 by 3 pi R cube and 1 atom divided by total volume of the unit cell is 8 R cube into 100. So 1 into 4 by 3 pi R cube divided by 8 R cube solve ಮಾಡಿದ್ರೆ we end up with 52.4%. So 52.4% is the packing efficiency of simple cubic unit cell. Okay. So A value, volume of unit cell, then volume of sphere, packing efficiency formula and answer. Ist baradru saku, you will get 3 marks and don't forget to write this diagram. So this is packing efficiency of simple cubic unit cell. Okay. So just ಮತ್ತೆ repeat ಮಾಡ್ತಾ ಇದ್ದೀನಿ. So we are discussing about packing efficiency of simple cubic unit cell. In simple cubic unit cell, edge length A is nothing but 2R. Since value of A is 2R, volume of the cubic unit cell becomes 8R cube. Next, volume of the total sphere or volume of any sphere is given by 4 by 3 pi R cube.
Next, packing efficiency is given by the ratio of volume occupied by one sphere divided by total volume of the unit cell into 100. Therefore, 4 by 3 pi r cube divided by 8 r cube into 100, we end up with 52.4%. This is about packing efficiency of simple cubic lattice. Okay. Next, second one, calculate the packing efficiency in body centered cubic lattice. So again, March 2016, July 2016, June 2018. So here A, edge length value calculate ಮಾಡಬೇಕು. So by using this all, I calculated edge length value as A is equals to 4r divided by root 3. Just to ನೆನ್ಪಿಟ್ಕೊಳ್ಳಿ. Okay. So ಇಲ್ಲಿ edge length ನ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿಕೊಂಡು AB square is equals to BC square plus CD square ಥರ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ನಿಮಗೆ ಕ್ಯಾಲ್ಕುಲೇಷನ್ ಡಿಫಿಕಲ್ಟ್ ಆಗುತ್ತೆ ಅನ್ನೋದಾದರೆ ಯು ಕ್ಯಾನ್ ಜಸ್ಟ್ ಯೂಸ್ ಲೈಕ್ ಎಡ್ಜ್ ಲೆಂತ್ ಎ ವಿಚ್ ಈಸ್ ಈಕ್ವಲ್ಸ್ ಟು 4r ಡಿವೈಡೆಡ್ ಬೈ ರೂಟ್ 3 ಇಷ್ಟು ಯೂಸ್ ಮಾಡಿದ್ರೆ ಸಾಕು. ಸೊ ಎಡ್ಜ್ ಲೆಂತ್ ಎ ಈಸ್ ಈಕ್ವಲ್ಸ್ ಟು 4r ಬೈ ರೂಟ್ 3. ಅಗೇನ್ ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಎ ಕ್ಯೂಬ್ ಇದೆ, therefore you can take it as 4r divided by root 3 whole cube. Again, packing efficiency is equals to volume of unit cell divided by volume of total volume of unit cell into 100. Therefore, 2 into 4 by 3 pi r cube into 4r by root 3 whole cube into 100, and finally we end up with some percentage. That percentage is 68%. Okay. ಸೊ ಈ ಕಂಪ್ಲೀಟ್ನ ಶಾರ್ಟಾಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ವೆರಿ ಸಿಂಪಲ್. ಫಸ್ಟ್ ನೀವೇನು ಮಾಡಬೇಕು, ವಿ ನೀಡ್ ಟು ಟೇಕ್ ದ ವ್ಯಾಲ್ಯೂ ಆಫ್ ಎ. ವಿ ನೋ ದಟ್ ಎ ಈಸ್ ಈಕ್ವಲ್ಸ್ ಟು 4r divided by root 3. A is equals to 4r by root 3. Next one is volume of sphere. Next one, volume of sphere is equal to, okay, 4 by 3 pi r cube. Volume of sphere is 4 by 3 pi r cube. Then we have packing efficiency. Packing efficiency is equal to, so packing efficiency is equals to Z into, where Z is number of particles. So packing efficiency is equals to Z into volume of sphere divided by total volume divided by total volume into 100, which is equals to number of particles in body centered cubic cell is 2 into volume of sphere is given by 4 by 3 pi r cube, and total volume of unit cell is given by a cube, which is equal to 2 into 4 by 3 pi r cube divided by a cube. You can substitute the value of a as 4r divided by root 3. After substitution, we are going to end up with 68%. ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು, ಮಾರ್ಕ್ ಬರುತ್ತೆ. ಸೊ ರಿಮೆಂಬರ್ ದ ವ್ಯಾಲ್ಯೂ ಆಫ್ ಎ, ವಾಲ್ಯೂಮ್ ಆಫ್ ಸ್ಪಿಯರ್ ಕಾಮನ್ ಆಗಿರುತ್ತೆ, ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ ಅಗೇನ್ ಕಾಮನ್ ಇದೆ, ಜಸ್ಟ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಫೈನಲ್ ಪರ್ಸಂಟೇಜ್. ಸೊ ದಿಸ್ ಈಸ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್. Next one, packing efficiency in CCP and HCP, nothing but FCC. So FCC anta ಏನು ಕರೀತೀರಾ ಅದು ಸೇಮ್ ಆಗುತ್ತೆ CCP and HCP. So here also same. So here I have taken the value of A as 4r divided by root 2. So last ಅಲ್ಲಿ ಏನು substitute ಮಾಡಿದೆ, I am going to substitute it in the same way. So now you can analyze from this diagram. A is equals to 4r divided by root 2. A is equals to 4r divided by root 2. Next, volume of sphere is given by, volume of any sphere is given by 4 by 3 pi r cube, 4 by 3 pi r cube. Therefore, packing efficiency is equal to Z into volume of sphere
into volume of sphere divided by volume of unit cell, total volume of unit cell, which is equal to number of particles in face centered cubic unit cell is always 4 into volume of sphere is 4 by 3 pi r cube divided by volume of unit cell is a cube. So now you can substitute the value of A. We know that A is 4r divided by root 2. If I substitute the value of A as 4r divided by root 2, we are going to end up with 74%, where 74% is the packing efficiency of face centered cubic unit cell. Okay, so volume of the sphere 4 by 3 pi r cube, value of A 4r divided by root 2, then packing efficiency formula. Packing efficiency is equals to volume of sphere occupied by atoms divided by volume of unit cell into 100. So that is 4 into 4 by 3 pi r cube divided by value of A into 100. Therefore, finally we ended with 74%. So this is about packing efficiency of face centered cubic unit cell or CCP or HCP. Clear students? ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಈ ಸೆಷನಲ್ಲಿ ನಾವು ಸಾಲಿಡ್ ಸ್ಟೇಟ್ಸಲ್ಲಿರೋ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ ಮತ್ತು 3 ಮಾರ್ಕ್ಸ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಓಕೆ ವಿ ಸ್ಟಾರ್ಟೆಡ್ ವಿತ್ ಡಿಫರೆನ್ಸಸ್ ಬಿಟ್ವೀನ್ amorphous solids and crystalline solids for 2 marks. So after differences between amorphous and crystalline, then we discussed with differences between Frenkel defect and Schottky defect, then difference between N-type semiconductor and P-type semiconductor. Next, calculation of number of particles or number of atoms in simple cubic cell, body cubic cell, and another one is face centered cubic cell. E out of 3 one expect ಮಾಡಬಹುದು. Next, packing efficiency in SCC or packing efficiency in BCC, and then last one, packing efficiency in FCC. Okay, is to study ಮಾಡಿ, I'm sure you will get minimum of 5 marks. ಸಾಲಿಡ್ ಸ್ಟೇಟ್ನ ಟೋಟಲ್ ವೇಟೇಜ್ ನಿಮಗೆ 7 ಮಾರ್ಕಿಗೆ ಇರುತ್ತೆ, ಪಕ್ಕ 5 ಮಾರ್ಕ್ ಅಂತೂ ಇಷ್ಟರಲ್ಲಿ ಬರುತ್ತೆ. 3 ಮಾರ್ಕ್ ಒಂದು ಪ್ಯಾಕಿಂಗ್ ಎಫಿಷಿಯನ್ಸಿ ಕಂಪಲ್ಸರಿ, ಡಿಫ್ರೆನ್ಸಸ್ಸಲ್ಲಿ ಒಂದು ಕ್ವಶನ್ 2 ಮಾರ್ಕಿಗೆ ಬರುತ್ತೆ, ನಂಬರ್ ಆಫ್ ಆಟಮ್ಸ್ ಚಾನ್ಸಸ್ ಇರುತ್ತೆ. ಸೊ 2 ಮಾರ್ಕ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಸಾಲಿಡ್ ಸ್ಟೇಟ್ಸ್. ಸೊ ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಚಾಪ್ಟರ್ನ ಡಿಸ್ಕಸ್ ಮಾಡುವ. ಟಿಲ್ ದೆನ್ ಟೇಕ್ ಕೇರ್, ಸ್ಟಡಿ ವೆಲ್.